ಹಾಯ್ ಹಲೋ ನಮಸ್ಕಾರ ಬಾಸ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪಲ್ಲವಿ ಇನ್ರಾಜ್. ಅವತ್ತು ಎರಡು ಘಟನೆ ನಡೆದಿರುತ್ತೆ. ಒಂದು, ಆಂಕರ್ ಮಂಜುನಾಥ್ ಶ್ರೀನಿವಾಸ್ ಅವರು ಅವ್ರ ಸ್ಟೇಟಸ್ಗೆ ಪೊಲೀಸ್ ಅಂದ್ರೆ ಖಡಕ್ ಆಗಿರೋ ಪೊಲೀಸ್ ಆಗಿ ಒಂದು ಫೋಟೋ ಹಾಕಿರ್ತಾರೆ. ಇನ್ನೊಂದು, ಈಗಿನ ಪ್ರೆಸ್ ಮೀಟಿಗೆ ಬಂದು ಹೋಗಿದ್ ಮಂಜು ಯಾಕೆ ಈ ತರ ವೇಷ ಹಾಕೊಂಡಿದ್ದಾರೆ ಅಂತ ನಮ್ಗೆಲ್ಲ ಶಾಕ್ ಆಗೋಗಿರುತ್ತೆ. ಅದು ಏನು ಅಂತ ಆಲ್ರೆಡಿ ನಾನು ನಿಮಗೆ ಬಿಟ್ಕೊಟ್ಟಿದ್ದೀನಿ. ಬೆಂಗಳೂರು ಆ ಒಂದು ಘಟನೆ ವೆಬ್ ಸೀರೀಸ್ಗಾಗಿ ನಮ್ಮೆಲ್ಲರ ಮಂಜು ಅವರು ಆ ರೀತಿ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಒಳ್ಳೆ ಪೊಲೀಸ್ ಆಗಿ ಬರ್ತಾ ಇದ್ದಾರೆ, ಒಂದು ಖಡಕ್ ಆಗಿರೋ ಪೊಲೀಸ್ ಆಗಿದ್ದಾರೆ. ಸೊ ಇಷ್ಟೋ ತನಕ ನಾನು ಇವರೆಲ್ಲರೂ ಕೂಡ ಮಾತಾಡ್ಸಿದೆ. ಮಂಜು ಅವ್ರು ಮಿಸ್ ಆಗಿದ್ರು. ಸೊ ಮಂಜು ಅವ್ರು ಇವಾಗ ಜಾಯ್ನ್ ಆಗಿದ್ದಾರೆ. ಜೊತೆಗೆ ದೀಪಕ್ ಅವ್ರು ಕೂಡ ಅವ್ರ ಜೊತೆಗಿದ್ದಾರೆ. ಸೊ ಇಬ್ರಿಗೂ ವೆಲ್ಕಮ್ ಮಾಡೋಣ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಥ್ಯಾಂಕ್ ಯು. ಅಲ್ಲ, ಯಾರಿಗೂ ಒಂದು ಹಿಂಟ್ ಕೊಡದೆ ನೀವು ಪೊಲೀಸ್ ಆಗಿದ್ದೀರಲ್ಲ, ಹೇಗೆ? ಸಸ್ಪೆನ್ಸ್ ನಮ್ ಸ್ಟೋರಿ ಇಲ್ಲೂ ಸಸ್ಪೆನ್ಸ್. ಎಷ್ಟು ಖುಷಿ ಆಗ್ತಿದೆ. ಒಂದು ಜರ್ನಿ ಇರುತ್ತಲ್ಲ, ಎಲ್ರಿಗೂ ಒಂದು ಆಸೆ ಇರುತ್ತೆ. ನಾನೇ ಇವಾಗ ನಾನು ಆಂಕರ್ ಆಗಿದ್ದೀನಿ ಅಂದ್ರೆ ಆಕ್ಟ್ ಮಾಡಬೇಕು, ಮತ್ತೊಂದೇನೋ ಮಾಡಬೇಕು ಅಥವಾ ಗುರ್ತಿಸ್ಕೋಬೇಕು ಅಂತ. ಸೊ ಆ ಒಂದು ನಿಟ್ಟಿನಲ್ಲಿ ನಿಮಗೆ ಏನ್ ಅನಿಸ್ತಾ ಇದೆ? ಇಲ್ಲಿ ತನಕ ಇಲ್ಲಿದ್ರಿ ಅಲ್ಲೋಗಿದ್ದೀರಾ, ಇವಾಗ ಏನ್ ಅನಿಸ್ತಿದೆ? ತುಂಬಾ ಖುಷಿ ಆಯ್ತು ಅಂಡ್ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ನಮ್ಮ ಮನೆಗೆ ನನಗೆ ವೆಲ್ಕಮ್ ಮಾಡಿದ್ದಕ್ಕೆ. ಅಂಡ್ ನೀವು ಹೇಳಿದಾಗ್ಲೇ ಪ್ರತಿಯೊಬ್ಬರಿಗೂ ಕೂಡ ಒಂದು ಕನ್ಸಿರುತ್ತೆ. ಈಗ ನಿಮ್ಗೂ ಕೂಡ ಕನ್ಸಿರುತ್ತೆ. ಪ್ರತಿಯೊಂದು ಸೆಲೆಬ್ರಿಟಿಗೂ ಕೂಡ ನಾವು ಇಂಟರ್ವ್ಯೂ ಮಾಡ್ತೀವಿ. ನನಗೆ ಯಾರು ಇಂಟರ್ವ್ಯೂ ಮಾಡ್ತಾರೆ ಅನ್ನೋ ಕ್ವಶನ್ ಮಾರ್ಕ್. ಸೊ ಬಹುಶಃ ನನ್ನ ಮೊದಲ ಆಂಕರ್ ನೀವೇನೆ ಇಂಟರ್ವ್ಯೂ ಮಾಡ್ತಿರೋಂಥವ್ರು. ಥ್ಯಾಂಕ್ ಯು ಸೋ ಮಚ್. ಅದು ಸುಮಾರು ಸಲ ಈಗೇನೆ ಏನಾಗ್ತಿದೆ ಅಂದ್ರೆ ಡೇ ಟು ಡೇ ಡೆವಲಪ್ಮೆಂಟ್ಸ್ ಹುಡುಕ್ತಾ ಇರ್ತೀವಿ. ಇವತ್ತೇನಿದೆ, ಏನ್ ಕೊಡಬೇಕು ಅನ್ನೋಂಥದ್ದು ಇರುತ್ತೆ. ಅಂತ ಟೈಮಲ್ಲಿ ಏನು ಇಲ್ಲದೆ ಇದ್ದಾಗ ನಮ್ಗೆ ಏನ್ ಮಾಡ್ತಿದೀವಿ, ಏನು ಇಲ್ವಲ್ಲ ಡೆವಲಪ್ಮೆಂಟ್ಸ್ ಅಂತ ಬಂದಾಗ ಪ್ರತಿಯೊಬ್ಬರನ್ನು ನಾವು ಮೈಕ್ ಹಿಡಿಯೋದಾಯ್ತು, ನಮ್ಮನ್ನು ಯಾರು ಮೈಕ್ ಹಿಡಿತಾರೆ ಅನ್ನುವಂಥದ್ದಿತ್ತು. ಸೊ ಆ ಒಂದು ಆಪರ್ಚುನಿಟಿ ಇವತ್ತು ಇಲ್ಲಿ ಕೂತಿದ್ದೀನಿ ಅಂತಂದ್ರೆ ಬಿಕಾಸ್ ಆಫ್ ನನ್ನ ಫಸ್ಟ್ ಡೈರೆಕ್ಟರ್ ಗುರುದತ್ ಅವ್ರಿಗೆ. ಸೊ ಆಂಕರಿಂಗ್ ಇಂದಾನೆ ನನಗೆ ಆಕ್ಟಿಂಗ್ ಚಾನ್ಸ್ ಸಿಕ್ಕಿರುವಂಥದ್ದು ಸಾಕಷ್ಟು ಖುಷಿ ವಿಚಾರ. ಬಿಕಾಸ್ ಯಾಕಂತಂದ್ರೆ ಏನೂ ಇಲ್ಲದೆ ಏನೂ ಮಾಡದೆ ಸುಮ್ ಕೂತಿರೋದಕ್ಕಿಂತ ನಮ್ಗೆ ಸಿಕ್ಕಿರುವಂಥ ಅವಕಾಶನ ಯುಟಿಲೈಸ್ ಮಾಡ್ಕೊಂಡಾಗ ಅದರಿಂದ ಇನ್ನೊಂದು ಅವಕಾಶ ಸಿಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ನಾನು ಡೈರೆಕ್ಟರ್ ಮಾತಾಡ್ಸಿದೆ ಅವಾಗಲೇ, ಮಂಜು ಅವ್ರನ್ನ ಹಿಂಗೆ ಹುಡುಕಿದ್ರಿ ಅಂತ. ಅವರು ನಿಮ್ದು ಆ್ಯಂಕರಿಂಗ್ದು ಒಂದೆರಡು ವಿಡಿಯೋ ನೋಡ್ಬಿಟ್ಟು ಇವ್ರು ತುಂಬ ಚೆನ್ನಾಗಿ ಸೂಟ್ ಆಗ್ತಾರೆ, ವಾಯ್ಸ್ ತುಂಬ ಚೆನ್ನಾಗಿದೆ ಅಂತ. ಸೊ ಇದೊಂದು ಜರ್ನಿ ಇದೆಯಲ್ಲ, ಅದೊಂದು ಪ್ರೀಶಿಯಸ್ ಅಂದರೆ ಪ್ರತಿಯೊಬ್ಬರಿಗೂ ಪ್ರೀಶಿಯಸ್ ಇರುತ್ತೆ. ಸೊ ನಿಮ್ಮ ಆ್ಯಂಕರಿಂಗಿಂದ ಆ್ಯಕ್ಟರ್ವರೆಗೂ ಬಂದಿದ್ದೀರಾ, ಎಷ್ಟು ಖುಷಿ ಇದೆ ಅದರಲ್ಲಿ? ಖುಷಿ ಅನ್ನೋದಕ್ಕಿಂತ ಜವಾಬ್ದಾರಿ ಹೆಚ್ಚಾಯ್ತಾ ಅನ್ನೋಂಥದ್ದು. ಬಿಕಾಸ್ ಯಾಕಂತಂದ್ರೆ ಆಂಕರಿಂಗ್ ಅಲ್ಲಿ ನಾನು ಎಷ್ಟೇ ಪಳಗಿರ್ಬೋದು, ಬಟ್ ಈಗ ಆಕ್ಟಿಂಗ್ ಅಲ್ಲಿ ಇನ್ನೂ ಅಂಬೆಗಾಲಿಡ್ತಿರುವಂಥದ್ದು. ಸೊ ಸಾಕಷ್ಟು ಹೊಸ ಕಲಾವಿದರಾದ್ರು ಆಕ್ಟಿಂಗ್ ಅಲ್ಲಿ ನಾನು ಹೊಸಬ, ಬಟ್ ಅವರೆಲ್ಲ ಹಳಬ್ರು. ಸಾಕಷ್ಟು ಕಲ್ತಿದ್ದೀನಿ, ಕಲಿಬೇಕಾಗಿರುವಂಥದ್ದು ಬೆಟ್ಟದಷ್ಟಿದೆ. ಓಕೆ, ಮೊದಲ ಹೆಜ್ಜೆ ಸಕ್ಸಸ್ ಸಿಗ್ಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ. ಈ ಒಂದು ಟೀಮ್ಗೆ ಜಾಯಿನ್ ಆಗಿದ್ದು ಹೇಗೆ? ಟೀಮ್ಗೆ ಜಾಯಿನ್ ಆಗಿದ್ದು ಹೇಗೆ ಅಂತಂದ್ರೆ, ಈಗ ಆಂಕರಿಂಗ್ ಮಾಡ್ತಿರುವಂತದ್ದು ನಮ್ದೇನಿದ್ರು ಈಗ ಡಿಜಿಟಲ್ ಯುಗ ಅಲ್ವಾ, ಯಾರಿಗೆ ಹೆಂಗ್ ಅವಕಾಶ ಸಿಗುತ್ತೆ ಅನ್ನೋದು ಹೇಳಕ್ಕಾಗಲ್ಲ. ಇದೇ ರೀತಿ ಇನ್ಸ್ಟಾ ಮತ್ತೆ ಫೇಸ್ಬುಕ್ ಅಲ್ಲಿ ಗುರುದತ್ ಅವ್ರು ನನ್ನ ಆಂಕರಿಂಗ್ ನೋಡ್ತಾರೆ. ಸೊ ಮೆಸೇಜ್ ಮಾಡ್ತಾರೆ. ಸೊ ನೋಡ್ಬಿಟ್ಟು ಹಿಂಗಿರುತ್ತೆ ಅಂತ ಹೇಳ್ಬಿಟ್ಟು, ಈವನ್ ಆ ಒಂದು ಶಾಂತಿ ಶಾರ್ಟ್ ಫಿಲ್ಮ್ಗೆ ನನಗೆ ಸೋಲ್ಜರ್ ಕ್ಯಾರೆಕ್ಟರ್ ಕೇಳಿದ್ದು. ಅವ್ರ ವಾಯ್ಸ್ ನೋಡ್ಬಿಟ್ಟೆ ನನಗೆ ಸೆಲೆಕ್ಷನ್ ಮಾಡ್ತಾರೆ. ಅಂಡ್ ಹೈಟು ಕೂಡ ಇತ್ತಲ್ಲ, ಸೊ ಸ್ವಲ್ಪ ವೆಯ್ಟ್ ಆಗ್ಬೇಕಿತ್ತು, ಬಟ್ ಆಗಿನ್ನೂ ಸಣ್ಣ ಇದ್ದೆ. ಸೊ ಅದಾದ ನಂತರ ಅವರು ಕ್ಯಾರೆಕ್ಟರ್ ಫಿಕ್ಸ್ ಆಗಿದ್ರು. ಬಟ್ ಅದಕ್ಕಿಂತ ಮುಂಚೆ ನಾವು ನನ್ನ ಲುಕ್ ಟೆಸ್ಟ್ಗಾಗಿ ಎಲ್ಲೂ ಕೂಡ ಕರೆದಿರ್ಲಿಲ್ಲ. ಡೈರೆಕ್ಟ್ ಶೇವ್ ಮಾಡ್ಕೊ ಬನ್ನಿ ಅಂತ ಸಾಕು ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಹೋಗಿದ್ದೆ. ನಾವು ಮಹಾಲಯ ಅಮಾವಾಸ್ಯೆ ದಿನ ಭೇಟಿಯಾಗಿದ್ದು. ಓಡಿಸಿದ್ರು ನಾವಿಬ್ರೆ ಓಡಿದ್ದು. ನಾನ್ ಇವ್ರು ನಟ್ಟಾಡ್ಸ್ಕೊಂಡು ಹೋಗ್ತಾ ಇದೀನಿ, ಇವ್ರು ಓಡ್ತಾ ಅವ್ರು ಸುಮ್ನೆ. ಕಳ್ಳ ಪೊಲೀಸ್ ಟೆರರಿಸ್ಟ್ ಈ ಕಡೆ ಸೋಲ್ಜರ್. ರಿವೀಲ್ ಮಾಡ್ಬೋದು, ಈಗ ರಿವೀಲ್ ಮಾಡ್ಬೋದು. ಇಟ್ಕೊಂಡೆ ಯಾವ್ದೋ ಒಂದು AK-47 ಬಂದು ಕೊಟ್ಟವ್ರೆ. ಅದ್ ನನಗಿಂತ ಉದ್ದ ಐತದು. ನೀವೇ ಆರಡಿಯೇ, ಆಗ ನಿಮಗಿಂತ ಉದ್ದನಾ? ಹಿಡ್ಕೊಂಡು ಓಡ್ಬೇಕಲ್ಲ, ಅದೇನ್ ನೈಸ್ ರೋಡ್ ಅಲ್ಲ ಅದು. ಅದಕ್ಕೆ ಸಣ್ಣ ಆಗಿದ್ದು, ಅದಕ್ಕೆ ಮುಂಚೆನೆ ಸಣ್ಣ ಇದೆ, ಇನ್ನೂ ಸಣ್ಣ. ಸೊ ಆತರ ಇತ್ತು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಕ್ಚುಲಿ ಹೇಳಬೇಕು ಅಂತಂದ್ರೆ. ಅವತ್ತೆಲ್ಲ ಆಗಿ ಕಾಲೆಲ್ಲ ಉಳುಕ್ಬಿಟ್ಟು ನಾನು ನೆಕ್ಸ್ಟ್ ಆ ಕಾಲು ಉಳುಕ್ದಾಗ ನಾನು ಗೊತ್ತಾಗ್ಲಿಲ್ಲ ನನಗೆ ಮಾಡೋಣ ಅಂತ. ಇವ್ರು ಬೇಡ, ಇವ್ರಿಗೆ ಗೊತ್ತಾಗಿದೆ. ಯಾಕಂತಂದ್ರೆ ಒಂದಷ್ಟು ಶೂಟಿಂಗ್ಸ್ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿದ್ರಲ್ಲ, ಸೊ ಇವ್ರಿಗೆಲ್ಲ ಗೊತ್ತು ಹೆಂಗಿರುತ್ತೆ ಅಂತ. ನಾನೇನ್ ಮಾಡಿದ್ವಿ, ಜೋಶ್ ಅಲ್ಲ, ನಂಗೆ ಫಸ್ಟ್ ಡೇ ಶೂಟ್ ಮಾಡ್ಕೊಂಡ್ ಬಂದೆ. ಅದಾದ್ಮೇಲೆ ಏನಾಯ್ತು, ಕಾಲು ಉಳುಕ್ಬಿಡ್ತು. ಅವತ್ ನೈಟ್ ನನಗೆ ಗೊತ್ತಾಗಿದೆ. ಆಕ್ಚುಲಿ ಬೆಳಗ್ಗೆ ಎದ್ದೊಳ್ಳೆ ಇಲ್ಲ, ಫೋನ್ ಮಾಡಿದ್ರೆ ಎತ್ತಿರ್ಲಿಲ್ಲ, ಪಕ್ಕ ಎತ್ತುತ್ತಿರ್ಲಿಲ್ಲ. ಸೊ ಈ ತರ ಆಪರ್ಚುನಿಟಿ ಬಂದಿದ್ದು. ಅಂಡ್ ಫಸ್ಟ್ ಸ್ಕ್ರೀನ್ ಶೇರ್ ಮಾಡಿದ್ದು ಇವರೊಟ್ಟಿಗೆ, ದೀಪಕ್ ಅವ್ರ ಜೊತೆಗೆ ಓಡ್ತಾ ಇದ್ದೆ. ಎಂಟೈರ್ ಶಾರ್ಟ್ ಫಿಲ್ಮ್ ಓಡಿದೀವಿ. ಚೆನ್ನಾಗಿತ್ತು, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್, ಒಳ್ಳೆ ಟೀಮ್. ಆಕ್ಚುಲಿ ಅದು ಶಾಂತಿಯಿಂದ ಮತ್ತೀಗ ಬೆಂಗಳೂರಿನ ಆ ಒಂದು ಘಟನೆಗೆ ಹಂಗೆ ಕಂಟಿನ್ಯೂ ಆಗ್ತಾ ಇದೆ. ಬಟ್ ಅದ್ರಲ್ಲೂ ಹೇಳ್ಬೇಕು ಡೈರೆಕ್ಟರ್ ಬಗ್ಗೆ, ನಮ್ಗೆ ಇದ್ದಿದ್ದು ಕಡಿಮೆ ಟೈಮಿಂಗು,
ಬಟ್ ಅಲ್ಲಿ ಎವಿಡೆಂಟ್ ಆಗಿ ಹಿ ಯೂಸ್ ಟು ಪರ್ಫಾರ್ಮ್ ಮಾಡಿಸ್ತಾ ಇದ್ರು. ಆ ಒಂದ್ 2 ಶಾರ್ಟ್ ಅಲ್ಲಿ ಬಂದ್ರು ಇಬ್ರಿಗೂ ಪರ್ಫಾರ್ಮೆನ್ಸ್ ಇತ್ತು. ಹೌದು, ಇವ್ರದ್ದು ಡೈಲಾಗ್ಸ್ ಜಾಸ್ತಿ ಇಲ್ಲ, ಎಕ್ಸ್ಪ್ರೆಷನ್ ಜಾಸ್ತಿ ಇತ್ತು. ನನ್ಗೆ ಹಿಂದಿನೇ Dialogues? ಬರ್ತಿರ್ಲಿಲ್ಲ, ಬರೀ ಹಿಂದಿ ಹಿಂದಿ? ಡೈಲಾಗ್. ಹೇಗೆ ಕಲ್ತ್ಕೊಂಡ್ರ ಹಿಂದಿ? ಇಲ್ಲ, ಬೈ ಹ್ಯಾಟ್ ಮಾಡಿ. ಬಾಯ ಅರ್ಥ ಮಾಡ್ಕೊಳಕ್ಕೂ ಟ್ರೈ ಮಾಡ್ಲಿಲ್ಲ. ಅರ್ಥನೂ ಇಲ್ಲ, ಏನೂ ಇಲ್ಲ. ಹ್ಮ್. ಭಗವತ್ ಜಸ್ಟ್ ಸರೆಂಡರ್ ಅಷ್ಟೇ. ಏನಿಲ್ಲ. Okay, ಎಲ್ಲ ಡಬ್ಬಿಂಗ್ ಟೈಮಲ್ಲಿ ಅಲ್ಲೇನ ಓಡ್ತಾ ಓಡ್ತಾ Okay, ಹಂಗು ಹಿಂಗು ಮಾಡಿದ್ವಿ. ಬಟ್ ಡಬ್ಬಿಂಗ್ ಟೈಮಲ್ಲಿ correct ಹಂಗೆ ಹೆಂಗ್ ಆಯ್ತಿಲ್ಲ. ಬೇಕು ಹೆಂಗ್ ಹ್ಮ್. ಬೇಕು ಅಲ್ಲೇ ಅವ್ರಿದ್ರಲ್ಲ. ಹ್ಮ್. ನನ್ಗೆ ಏನಂತಂದ್ರೆ ಒಬ್ಬ ಡೈರೆಕ್ಟರ್ ಏನಾದ್ರೂ ಅವ್ರ ವರ್ಷನ್ ಅಲ್ಲಿ ಕೇಳಿದಾಗ ಹ್ಮ್. ನಮ್ದು ಏನೇ ಹೋದ್ರು ಕೂಡ ಇವಾಗ ನೀವಾಗಿರ್ಬೋದು ನಾನಾಗಿರ್ಬೋದು ಏನಾಗುತ್ತೆ ಅಂತಂದ್ರೆ ನ್ಯೂಸ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ನಮ್ದು ಆ ನ್ಯೂಸ್ ಸ್ಲ್ಯಾಂಗ್ ಹಂಗೆ ಹೋಗುತ್ತೆ. ಹೌದು. ಈಗ್ಲೂ ಕೂಡ ನಂದು ಎಷ್ಟೋ ಡೈಲಾಗ್ಸ್ ಹಂಗೆ ಅನ್ಸುತ್ತೆ ಹಂಗೆ ನನಗೆ. ಬರುತ್ತೆ. ಹೌದು. ಬಟ್ ಅವ್ರಿಗೆ ಹೆಂಗ್ ಬಂದಿದೆಯೋ ಗೊತ್ತಿಲ್ಲ. ಬಟ್ ಅಲ್ಲಿ ಹೋದಾಗ ಇದು ಓಕೆನಾ ಅಂತ ಕೇಳಿದೆ. ಹ್ಮ್. ಅವರು ಆಲ್ಮೋಸ್ಟ್ ಒಂದಷ್ಟು ಶಾರ್ಟ್ಸ್ ಇವನ್ ನಾನೇ ಒಪ್ಕೊಂತೀನಿ, ಅವ್ರು ಹೇಳಿರ್ಬೋದು ನಿಮ್ಗೆ ಆ. ಯಾರು ತಗೊಂಡಿಲ್ಲ ಅಂತ, ಬಿಕಾಸ್ ನಾನೇ ನೀವೇ. ಜಾಸ್ತಿ ತಗೊಂಡಿರೋರು. ಹ್ಮ್. ಅವ್ರು ಆಫ್ ದಿ ತಗೊಂಡಿರೋದು ರೆಕಾರ್ಡ್ ಅಂತ ಹೇಳಿದ್ರು ಅನ್ಕೊಂಡಿರ್ತೀನಿ. ನೀವೇ ಅಂತ. ಇಲ್ಲ ನೀವ್ ಅಲ್ಲಿ ಹೋಗ್ ಬಂದ್ರಲ್ಲ ಅವಾಗ ಹೇಳಿದ್ರು ನೀವೇ ಅಂತ. ಹೇಳಿದ್ರು ಹೌದಾ? ಪರವಾಗಿಲ್ಲ ಬಿಡಿ, ಆಯ್ತು. ಯಾಕಂದ್ರೆ ಅದಕ್ಕೆ ನಾನು ಹೇಳಿದ್ದಾಗ್ಲೇ ಇನ್ನೂ ಕಲಿಯುವಂತ ಬೆಟ್ ಜಾಸ್ತಿ ಇದೆ ಅಂತ. ಸೊ ನ್ಯೂಸ್ ಫಾರ್ಮ್ಯಾಟ್ಗೆ ಹೋಗುತ್ತೆ ಅದು, ಏನೇ ಮಾಡಕ್ ಹೋದ್ರು ಹಂಗೆ ಹೋಗ್ಬಿಡುತ್ತೆ ಅದು. ಹ್ಮ್. ಸೊ ಈಗ್ಲೂ ನಾನು ಕ್ಯಾಶುಯಲ್ ಆಗಿ ಮಾತಾಡ್ತಿದ್ರು, ವಾಯ್ಸ್ ಅವ್ರು ಕೊಟ್ಟಂಗೆ ಐತಲ್ಲ ನಿನ್ನ ವಾಯ್ಸು ಅಂತಾರೆ. ಹೌದು. ಸೊ ಹಾಗಾಗಿ ಅದನ್ನ ಎಲ್ಲೆಲ್ಲಿ ಏನೇನ್ ಮಾಡ್ಬೇಕು ಅನ್ನುವಂತ ಚೇಂಜಸ್ ಎಲ್ಲ ಮಾಡಿಸಿದ್ರು. ಹ್ಮ್. ಅದಾದ ನಂತರ ಏನಾಯ್ತು ಅಂತಂದ್ರೆ ನಿಮಗ್ ಓಕೆ ಅಂತಂದ್ರೆ ಹೇಳಿ, ಇದಾದ ನಂತರ ನೆಕ್ಸ್ಟ್ ಟೇಕ್ ತಗೋಣ ಅಂತ ಹೇಳಿ ಅದ್ಮೇಲೆ ಓಕೆ. ಅಂಡ್ ಕೋಆರ್ಟಿಸ್ಟ್ ಸಪೋರ್ಟ್ ಹ್ಮ್. ಎಲ್ಲ ತುಂಬಾ ಚೆನ್ನಾಗಿತ್ತು. ಅಂಡ್ ನಮ್ಮ ಹೀರೋಯಿನ್ ಸ್ಪೆಷಲ್ ಆಗಿ ಹ್ಮ್. ಎದುರಿಸ್ಬಿಟ್ಟವ್ರು ನನಗೆ. ಬಟ್ ಅದು ಟೆಲಿಕಾಸ್ಟ್ ಆಗಲ್ಲ. ಅಂದ್ರೆ ದೆವ್ವತ್ತರ ಎದುರಿಸಿದ್ರ ಏನು? ಇಲ್ಲ, ಒಟ್ನಲ್ಲಿ ಎದುರಿಸಿದ್ದಾರೆ, ಒಟ್ನಲ್ಲಿ ಎದುರಿಸಿದ್ದಾರೆ, ಅದೇ ಟೆಲಿಕಾಸ್ಟ್ ಆಗಲ್ಲ. ಆಗಲ್ಲ. ಆಗಲ್ಲ ತಾನೆ, ಇವಾಗ ಹೇಳ್ಬೋದು ತಾನೆ ಆಗಲ್ಲ ಅಂದ್ಮೇಲೆ. ಒಬ್ಸೆಷನ್ ಪೊಸೆಸ್ಡ್ ಅಂತಾರಲ್ಲ. ಹಾ ಹಾ ಆತರ ಎದುರಿಸಿದ್ರು, ಎದುರ್ಕೊಬಿಟ್ರ? ನಾನು ಅವ್ರು ಕಾಪಾಡಕ್ ಹೋದೆ, ಬಟ್ ಅವರೇ ನಂಗೆ ಎದುರಿಸಿದ್ರು. Yes. ಪಾಯಿಂಟ್ ಅದು. ಯೂಶಲಿ ನಮಗೆಲ್ಲ ಏನಂದ್ರೆ ಕ್ಯಾಮ್ರಾದ ಮುಂದೆ ಈ ತರ ಮಾತಾಡೋದಕ್ಕೆ ತುಂಬಾ ಈಸಿ ಅನ್ಸುತ್ತೆ. ಬಟ್ ಅದ್ರ ಜೊತೆ ವರ್ಕ್ ಮಾಡ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಆಕ್ಟಿಂಗ್ ಅಂತ ಬಂದಾಗ ಎಲ್ಲಿ ಅಂದ್ರೆ ನೀವು ಕಲ್ತಿದ್ರ ಮುಂಚೆನೆ ಅಥವಾ ಅದೇ ಫಸ್ಟಾ ಹೇಗೆ? ಇದೇ ಫಸ್ಟ್. ಅದಕ್ಕಿಂತ ಮುಂಚೆ ನಾನು ಸುಮ್ನೆ ಆಕ್ಟಿಂಗ್ ನೋಡ್ಬೇಕು ಹೆಂಗ್ ನಡೆಯುತ್ತೆ ಅನ್ನೋದಕ್ಕೆ ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗಿದ್ದೆ. ಹ್ಮ್. 500 ರೂಪಾಯಿ ಕೊಟ್ರು, ಒಳ್ಳೆ ಊಟ ತಿಂಡಿ ಕೊಟ್ರು, ಹ್ಮ್. ತಿನ್ಕೊಂಡೆ. BMTC ಹ್ಮ್. ಬಸ್ಸಲ್ಲಿ ಹೋದೆ, BMTC ಬಸ್ಸಲ್ಲಿ ಬಂದೆ, ದುಡ್ಡು ಉಳೀತು. ದುಡ್ಡು ಉಳೀತು. ಹ್ಮ್. ಅದು 70 ರುಪೀಸ್ ಪಾಸ್ ಬರ್ತಿತ್ತಲ್ಲ ಅವಾಗ ಅವಾಗ ಬಿಫೋರ್ ಹ್ಮ್. ಕೋವಿಡ್. ಹ್ಮ್. ಅದ್ ತಗೊಂಡ್ ಹೋಗಿ ಬಂದೆ, 500 ರೂಪಾಯಿ ತಗೊಂಡು ಒಳ್ಳೆ ಆಯ್ತಲ್ಲ ಅಂತ ಹೇಳ್ಬಿಟ್ಟು. ಹ್ಮ್. ಬಟ್ ಅಲ್ಲಿಗೆ ಹೋದ್ಮೇಲೆ ಅನ್ನಿಸ್ತು ನನಗೆ, ಹ್ಮ್. ಹೋಗ್ ಬಂದ್ಮೇಲೆ ಅನ್ನಿಸ್ತು ಏನ್ ಮಾಡಿದೆ ನಾನು, ಒಂದು ಡೈಲಾಗ್ ಇಲ್ಲ ಏನಿಲ್ಲ, ಹಂಗೋಗ್ಬು ಹಿಂಗ್ ಬಾ ಅಂತಾರೆ, ಅಲ್ಲಿ ಅದೇನೋ ಮಾಡು ಅಂತಾರೆ, ಅಷ್ಟೇ. ಬ್ಯಾಕ್ ಎಂಡ್ ಅಲ್ಲಿ ನಾವಿದ್ದೀವಿ. ಹ್ಮ್. ಬಟ್ ಅದಾದ ನಂತರ ಏನು ಆವತ್ತು ಡಿಸೈಡ್ ಮಾಡಿದೆ, ಇನ್ ಹ್ಮ್. ಕೇಸ್ ನಾನು ಏನಾದ್ರೂ ಮಾಡ್ಬೇಕು ಅಂತಂದ್ರು ಕೂಡ 1 or 2 days ಡೈಲಾಗ್ಸ್ ಇರುವಂತ ರೋಲ್ ಮಾಡ್ಬೇಕು ಅಂತ ಅನ್ನಿಸ್ತು. ಸಾಕು ಒಂದಿನದ್ದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬಿಟ್ಟು ಅವತ್ತು ಸ್ಟಾಪ್ ಮಾಡಿದೆ ಅದನ್ನ. ಸೊ ಈ ಸಿನಿಮಾದಲ್ಲಿ ಅವರು ಡೈರೆಕ್ಟರ್ ಹೇಳಿದ್ರು ಒಂದ್ ದಿನದಲ್ಲಿ ನಡೆಯೋ ಕತೆ ಅಂತ. ಹ್ಮ್. ಸೊ ನಿಮ್ಮ ಒಂದ್ ಕ್ಯಾರೆಕ್ಟರ್ ಯಾವ ರೀತಿ ಹೋಗುತ್ತೆ? ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಪೊಲೀಸ್ ಆಫೀಸರ್, ಹ್ಮ್. SI ಆಗಿರ್ತೀನಿ. ಹ್ಮ್. ಒಂಥರ ಖುಷಿ ವಿಚಾರ, ಬಿಕಾಸ್ ಯಾಕೆಂತಂದ್ರೆ ನಾನು ಡಿಗ್ರಿಯಲ್ಲಿದ್ದಾಗೆಲ್ಲನು ಒಂದು 5 ಆಂಬಿಷನ್ ಇಟ್ಕೊಂಡಿದ್ದೆ. ಆಂಕರಿಂಗ್ ಆಗ್ಬೇಕು, ಸಿಂಗರ್ ಆಗ್ಬೇಕು, ಆಕ್ಟರ್ ಆಗ್ಬೇಕು, ಪೊಲೀಸ್ ಆಗ್ಬೇಕು, ಆಮೇಲೆ ಲೆಕ್ಚರರ್ ಆಗ್ಬೇಕು ಅಂತ. ಆಂಕರಿಂಗ್ ಆಯ್ತು, ಹ್ಮ್. ಈಗ ಆಕ್ಟರು ಆಗಿದೆ. ಆಗಿದ್ದಾಯ್ತು, ಆ. ಪೊಲೀಸ್ Police- ಪೊಲೀಸು ಆಗಿದ್ದಾಯ್ತು. ಲೆಕ್ಚರರ್ ಒಂದು ಪೆಂಡಿಂಗ್ ಐತೆ, ಇನ್ನೊಂದು ಸಿಂಗರ್ ಒಂದು ಪೆಂಡಿಂಗ್ ಐತೆ. ಸಿಂಗರ್ಗೆ ಸಿಂಗರು ಮನೇಲೆಲ್ಲ ಅವಾಗ ಅವಾಗ ಹಾಡ್ತಿರ್ತೀವಲ್ಲ, ಬಾತ್ರೂಮ್ ಅಲ್ಲಿ ಬಾತ್ರೂಮ್ ಸಿಂಗರ್ಸ್ ಸಾಕದೆ. ಇನ್ನೊಂದ್ ಯಾವ್ದಿದೆ? ಲೆಕ್ಚರರ್ ಲೆಕ್ಚರರ್ ಆಗ್ಬೇಕು ಅಂತ. ಅದೇನೋ ಗೊತ್ತಿಲ್ಲ. ನಾನು ಲೆಕ್ಚರರ್ ಆಗಿ ಸ್ಟೈಲಿಶ್ ಆಗಿ ನಡ್ಕೊಂಡ್ ಬರ್ಬೇಕು, ಆ ಸ್ಟೂಡೆಂಟ್ಸ್ ಎಲ್ಲ ನನ್ನೇ ನೋಡ್ಬೇಕು. ನೋಡ್ಬೇಕು. ಹುಡುಗಿರು ಹುಡುಗರಲ್ಲ ಹುಡುಗಿರು. ಓಕೆ. ಆತರ. ಯಾಕಂದ್ರೆ ನಮ್ಮ ಒಂದು ಕಾಲೇಜಲ್ಲಿ ರೋಷನ್ ಸರ್ ಅಂತಿದ್ರು, ಹ್ಮ್. ಅವ್ರು ತುಂಬಾ ಹೆಂಗಾಗಿ ಚೆನ್ನಾಗಿದ್ರು. ಅವರು ಫಿಸಿಕಲ್ ಹ್ಮ್. ನಮ್ಮ ಹುಡುಗಿರೆಲ್ಲ ಅವ್ರ ಬಗ್ಗೆನೇ ಮಾತಾಡ್, ನಾವು ಪಕ್ಕದಲ್ಲಿ ಕುತ್ಕೊಂಡಿದ್ರು ನಮ್ಮ ಬಗ್ಗೆ ಮಾತಾಡ್ತಿರ್ಲಿಲ್ಲ. ಇಲ್ಲ. ಹುಡುಗಿರೆಲ್ಲ ಅವ್ರ ಬಗ್ಗೆನೇ ಹ್ಮ್. ಮಾತಾಡ್ತಿದ್ರು. ಅವಾಗಿಂದ ಅದೊಂದು ಕನಸು ಸಡನ್ ಆಯ್ತು. ಹ್ಮ್. ಆತರ. ಸೊ SI ರವಿಕುಮಾರ್ ಅಂತ ಹೇಳ್ಬಿಟ್ಟು ಹ್ಮ್. ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಹ್ಮ್. ಆ ಏನ್ ಇನ್ಸಿಡೆಂಟ್ ಇನ್ಸಿಡೆಂಟ್ ಅದು? ನೀವು ವೆಬ್ ಸೀರೀಸ್ 4 ನೋಡ್ಬೇಕು, ಅಂದ್ರೆ 4 ಸೀರೀಸ್ ನಾಲ್ಕು ನೋಡ್ಬೇಕು, series 4 ನೋಡ್ಬೇಕು. ಎಪಿಸೋಡ್ಸ್, ಅದ್ರಲ್ಲಿ ಗೊತ್ತಾಗುತ್ತೆ. ಓಕೆ. ನಿಮ್ ಕ್ಯಾರೆಕ್ಟರ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಏನ್ ಲಕ್ಷಣ ಇದೆ ನಿಮ್ ಪೊಲೀಸ್? ಪೊಲೀಸ್ ಏನಿಲ್ಲ, ಶೇವಿಂಗ್ ಮಾಡ್ಕೊಂಡೆ, ಇವು ಬೇಡ ಬಿಟ್ಟಿದ್ದೀವಿ. ಶೇವಿಂಗ್ ಮಾಡ್ಕೊಂಡಿದ್ದೀರಾ? First ಒಂದು. ಆಮೇಲೆ ಅದಾದ ನಂತರ ಸೀರಿಯಸ್ ಆಗಿ ಹೇಳ್ಬೇಕು ಅಂತಂದ್ರೆ ಪೊಲೀಸ್ ಅಂತಂದಾಗ ಹ್ಮ್. ನನ್ಗೆ ಸೂಟೇಬಲ್ ಆಗುತ್ತಾ ಇಲ್ವಾ ಅಂತ ಅನ್ಸಿದ್ರೆ, ಇಲ್ಲಿ ಇದೇ ಚಾನಲ್ ಬಾಸ್ ಟಿವಿಯಲ್ಲೇ ಕೆಲಸ ಹ್ಮ್. ಮಾಡ್ತಿರ್ಬೇಕಾದ್ರೆ ಹೋಗ್ಬಿಟ್ಟು ಸಡನ್ ಆಗಿ ನಾಳೆ ಶೂಟ್ ಇದೆ ಅಂದಾಗ, ಇವತ್ತು ಸಾಯಂಕಾಲ ಹ್ಮ್. ಇಲ್ಲೇನೆ ಆ ಅಪೋಸಿಟ್ ಒಂದು ಸಲೂನ್ ಇದೆ, ಅಲ್ಲಿ ಹೋಗ್ಬಿಟ್ಟು ನಾನು ಶೇವ್ ಮಾಡಿಸ್ಕೊಂಡ್ಬಂದೆ. ಇಲ್ಲೇ ಮಾಡಿಸ್ಕೊಂಡ್ರಿ? ಒಂದು 5 ನಿಮಿಷ ಹೋಗಿ ಬರೋ ಅಷ್ಟರಲ್ಲೆಲ್ಲ ನೋಡ್ಬಿಟ್ಟು ಶಾಕ್ ಆಗೋದು, ಶಾಕ್ ಆದ್ರು. ಏನಕ್ಕೆ ಅಂತ. ಹ್ಮ್. ಯಾರಿಗೂ ಹೇಳೇ ಇರ್ಲಿಲ್ಲ. ಹ್ಮ್. ಕೊನೆವರೆಗೂ ಅವ್ರ ಪೋಸ್ಟರ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ರಿವೀಲ್ ಮಾಡೋ ತನಕ ಯಾರಿಗೂ ಹೇಳಿರ್ಲಿಲ್ಲ. ಹ್ಮ್. ಈವನ್ ನಮ್ಮ ಆಫೀಸಲ್ಲಿ ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ. ಏನಂದ್ರೆ ಚೇಂಜಸ್ ಇರ್ಲಿ, ಒಂದೇ ತರ ಆಯ್ತು, ಹ್ಮ್. ಬಿಯರ್ಡ್ ಎಲ್ಲಾನು ಒಂದೇ ತರ, ಅಂದ್ರೆ ಚೇಂಜಸ್ ನೋಡೋಣ ಹಿಂಗಿರುತ್ತೆ, ಫ್ರೇಮಲ್ಲಿ ಹೆಂಗ್ ಕಾಣಿಸುತ್ತೆ ಅಂತ ಮೇಂಟೈನ್ ಮಾಡ್ಕೊ ಬಂದೆ. ಹ್ಮ್. ಬಟ್ ಅವ್ರ ಕ್ಯಾರೆಕ್ಟರ್ ಹಿಂಗಿರುತ್ತೆ ಅಂತ ಹ್ಮ್. ಹೇಳಿದ್ರು. ಹ್ಮ್.
ಬಟ್ ಸಸ್ಪೆನ್ಸ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಕೊನೆವರೆಗೂ ಹೇಳಿರ್ಲಿಲ್ಲ. ನನ್ನ ಕ್ಯಾರೆಕ್ಟರ್ ಅಲ್ಲಿ ಏನೆಲ್ಲ ತಿರುವುಗಳು ಬರುತ್ತೆ ಅಂತಾನು ಕೂಡ ಹೇಳಿರ್ಲಿಲ್ಲ. ಅದಕ್ಕೆ ನೀವು ಅಬ್ಸರ್ವ್ ಮಾಡಿರ್ಬೋದು, ನೀವು ಟ್ರೈಲರ್ ಅಲ್ಲಿ ನನ್ಗೆಲ್ಲೂ ಒಂದು ಡೈಲಾಗ್ ಕೊಟ್ಟಿಲ್ಲ, ಆಮೇಲೆ ಜಸ್ಟ್ ಎಲ್ಲೂ ತೋರಿಸಿಲ್ಲ. ಬಟ್ ಒಳ್ಳೆ ಸಸ್ಪೆನ್ಸ್, ಒಳ್ಳೆ ತಿರುವು ಕೊಡುತ್ತೆ. ಅಂದ್ರೆ ಅವರು ಕೂಡ ಪೊಲೀಸೇ ಅಲ್ವಾ, ಸೊ ಏನು ನೀವು ಅವ್ರ ಜೊತೆಗೆ ಇದ್ದು ಅವರಿಗೆ ಅವ್ರ ಅಂಡರಲ್ಲೇ ಕೆಲಸ ಮಾಡೋದು. ಈಗಲೂ ಅವ್ರ ಡೈರೆಕ್ಟರ್ ಅವ್ರ ಅಂಡರಲ್ಲೇ ಕೆಲಸ ಮಾಡ್ತಿದ್ದೀರಾ, ಸಿನಿಮಾದಲ್ಲೂ ಅವ್ರ ಅಂಡರಲ್ಲೇ. ಸೊ ಇವ್ರು ಹೆಂಗ್ ಪರಿಚಯ ಆಗ್ತಾರೆ ನಿಮ್ಗೆ? ಇವರ ಸಿನಿಮಾ ಸ್ಟೇಷನ್ ಅಲ್ಲಿ ಲಾಕಪ್ ಅಂದ್ರೆ ಹೇಳ್ಕೊಬತ್ತೀನಿ ನಾನು. ಇಬ್ರು ಅಲ್ಲಿ ಕ್ಲೋಸ್ ಆಗ್ತೀರಾ? ಅಲ್ಲಿ ನಮ್ದು ಬಾಂಡಿಂಗ್ ಬೆಳೆಯುತ್ತೆ. ಡಿನ್ನರ್ ಎಲ್ಲ ಪಾರ್ಟಿ ಮಾಡ್ತೀವಿ. ಸ್ಟೇಷನ್ ಅಲ್ಲಿ ಪಾರ್ಟಿ, ಆಮೇಲೆ ಏನ್ ಮಾಡ್ತೀರಾ? ಆನ್ ಸ್ಕ್ರೀನ್ ಅನ್ಕೊಂಡ್ಬಿಟ್ಟಿಲ್ಲ, ಹಾಫ್ ಸ್ಕ್ರೀನ್ ಅಲ್ಲಿ. ಓಕೆ, ಅಂದ್ರೆ ಅವರೆಲ್ಲ ಶೂಟ್ ಮಾಡ್ತಿದ್ರಲ್ಲ, ಸೊ ಅವರೆಲ್ಲ 26 ಅವರ್ಸ್ ಎಲ್ಲ ವರ್ಕ್ ಮಾಡ್ತಿದ್ರು. ನಾವ್ ಇನ್ನೇನ್ ಕೆಲಸ, ಪಾರ್ಟಿ ಮಾಡೋದು. ನೋಡಿ, ಅವ್ರು 26 ಅವರ್ಸ್ ವರ್ಕ್ ಮಾಡಿದಾರಂತೆ. ಸೊ ಆ ಟೈಮಲ್ಲಿ ನೀವೇನ್ ಮಾಡ್ತಾ ಇದ್ರಿ? ನಿದ್ರೆ. ನೀವು ಅಷ್ಟೇ. ಅವ್ರು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇವ್ರು ಅವತ್ತು ಸೆಟ್ಗೆ ಲೇಟ್ ಆಗಿ ಬಂದಿರುವಂತ ಏಕೈಕ ವ್ಯಕ್ತಿ ಅಂದ್ರೆ ಇವ್ರೆ. ಯಾಕೆ ಹೇಳಿ, ಬ್ಯಾಕ್ ಟು ಬ್ಯಾಕ್ ಶೂಟ್ಸ್ ಎಲ್ಲ ಇಟ್ಕೊಂಡ್ ಬಂದವ್ರೆ. ನಾವೆಲ್ಲ ಬೆಳಗ್ಗೆ ಎಷ್ಟು ಎಲ್ರಿಗಿಂತ ಮುಂಚೆ ಫಸ್ಟ್ ಡೇ ಹೋಗಿದ್ದೆ ನಾನು. ಮುಂಚೆ ಹೋಗಿ ಪುಟ್ಟಣ್ಣ ಕಣಗಾಲ್ ಸ್ಟುಡಿಯೋದಲ್ಲಿ ಎಲ್ಲ ನೋಡ್ತಾ ಇದ್ದೀನಿ. ಅಲ್ಲಿ ನೋಡ್ರೆ ಉದೋ ರೇಣುಕಾ ಎಲ್ಲಮ್ಮ ಶೂಟ್ ನಡೀತಾ ಇದೆ. ಇವ್ರು ನೋಡ್ರಿ ಹಿಂಗ್ ಬಂದವ್ರಲ್ಲ, ಈ ಡ್ರೆಸ್ ಎಲ್ಲ ಹಾಕೊಂಡ್ ಬಂದವ್ರು, ಇಷ್ಟೊಂದ್ ಜನ ಬಂದ್ರ, ಇಷ್ಟೊಂದ್ ದೊಡ್ಡ ಸೆಟ್ ಹಾಕೋರ, ಹೆಂಗಾದ್ರೆ ಇದೇನೋ ದೊಡ್ಡದಾಗಿ ಪ್ಲಾನ್ ಐತೆ ಅನ್ಕೊಂಡೆ. ಆಮೇಲೆ ಗೊತ್ತಾಯ್ತು ಅದು ಸೀರಿಯಲ್ದು. ಬ್ರೋ ಅದಲ್ಲ ಬ್ರೋ, ಇನ್ನೊಂದಿದೆ ಅಂತಂದ್ರೆ ಆಯ್ತು ಬನ್ನಿ ವೆಯ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೊಂದ್ ಅರ್ಧ ಗಂಟೆ ಕುತ್ಕೊಂಡ್ಮೇಲೆ ಆಮೇಲೆ ಅಮಿತ್ತು ಮತ್ತೆ ಗುರುದತ್ ಅವ್ರು ಬಂದ್ರು. ಅದಾದ ನಂತರ ಕಂಟಿನ್ಯೂ ಆಯ್ತು. ಓಕೆ, ಈ ವೆಬ್ ಸೀರೀಸ್ ಸ್ಟೋರಿನ ನೀವೊಬ್ರು ಜರ್ನಲಿಸ್ಟ್ ಆಗಿ ನೋಡೋದಿದ್ರೆ ನೋಡ್ತಿರಲ್ಲ, ಆ ಒಂದು ವೇ ಜೊತೆಗೆ ನಿಮ್ಮ ಒಂದು ಅಭಿಪ್ರಾಯ ಏನಿದೆ ಈ ಸ್ಟೋರಿಗೆ? ಆಕ್ಚುಲಿ ಈಗಿನ ಒಂದು ಜನರೇಷನ್ಗೆ ಈ ತರದ ವೆಬ್ ಸೀರೀಸ್ ಬರಬೇಕು. ಆಗ ನಮ್ಮಲ್ಲಿ ಎಷ್ಟೋ ಜನ ಯೂತ್ಸ್ಗೆ ಒಂದೊಳ್ಳೆ ಮೆಸೇಜ್ ಬರುತ್ತೆ, ಸಾಕಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಬರುತ್ತೆ ಯಾವಾಗ ಹೆಂಗಿರ್ಬೇಕು ಅನ್ನೋಂಥದ್ದು. ಆಮೇಲೆ ಹೆಣ್ಮಕ್ಳಿಗೆ ಎಷ್ಟು ಸೇಫ್ಟಿ ಅನ್ನೋವಂಥದ್ದು ತುಂಬಾ ಇಂಪಾರ್ಟೆಂಟ್. ಅದು ಈಗಿನ ಕಾಲದಲ್ಲಿ ಆಲ್ಮೋಸ್ಟ್ ಇದೆ, ಬಟ್ ಅಲ್ಲೂ ಎಲ್ಲೋ ಒಂದ್ ಕಡೆ ಎಡುತ್ತಾ ಇದ್ದಾರೆ. ಅಂದ್ರೆ ಲೈಕ್ ಸೇಫ್ಟಿ ವಿಚಾರದಲ್ಲಿ. ಆಮೇಲೆ ಯಾರಾದ್ರೂ ಹೆಣ್ಮಕ್ಳು ಹೊರಗಡೆ ಹೋದಾಗ ಯಾರಾದ್ರೂ ಒಬ್ರು ಜೊತೆಗಿರ್ಬೇಕು ಅನ್ನೋಂಥದ್ದನ್ನ ಮೊದ್ಲೆಲ್ಲಾನು ಬಿಟ್ಟು ಬರೋದು ಅದೆಲ್ಲ ಮಾಡ್ತೀವಿ. ಈಗ ಹಂಗಲ್ಲ, ನಾನು ಹೋಯ್ತೀನಿ, ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಯ್ತೀನಿ, ಆಟೋ ಬುಕ್ ಮಾಡ್ಕೊಂಡು ಹೋಯ್ತೀನಿ, ಅಥವಾ ಸಿಂಗಲ್ ಆಗಿ ಬೈಕ್ ತಗೊಂಡು ಹೋದ್ರು ಕೂಡ ಅಲ್ಲೂ ಕೂಡ ಏನ್ ಒಂದು ಆಘಾತ ಎದುರಾಗುತ್ತೆ ಅಥವಾ ಏನಾದ್ರೂ ಒಂದು ಘಟನೆ ಎದುರಾಗುತ್ತೆ ಅನ್ನೋದು ಈ ನಮ್ಮ ಬೆಂಗಳೂರಿನ ಆ ಒಂದು ಘಟನೆ ಒಂದೊಳ್ಳೆ ಮೆಸೇಜ್ ಕೊಡುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.